ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 153. ಹಿಂದೂ ಭಗವಾನ್ ಅವ್ರಿಗೆ ವರ್ಜಿನಲ್ಲೇ ಡೂಪ್ಲಿಕೇಟೆ ಅದು ಇವತ್ತು ಪ್ರೂವ್ ಆಯಿತು ಎಂದವಳು, ಹಲೋ ಏನು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ ಎಂದು ಅಲ್ಲಿ ಅಗಸ್ತ್ಯ ಇದ್ದ ಫೋಟೋ ಕಡೆ ಕೈ ತೋರಿಸಿ, ನನ್ನ ಗಂಡ ಹೀಗೆ ಯಾರ್ಯಾರದೋ ಕೈಯಲ್ಲಿ ಒದೆ ತಿಂದಿತು, ಇನ್ನು ಮುಂದೆ ಗೊತ್ತಾದರೆ ನಾನೇ ಬಂದು ನಿಮ್ಮ ಕಾಲು ಮುರಿತೀನಿ. ನನ್ನ ಬಿಟ್ಟೋಗಿದ್ದು ದೊಡ್ಡದಲ್ಲ, ಅದೇಗೆ ಬದುಕ್ತೀರಾ ಅನ್ನೋದು ದೊಡ್ಡದು. ಡಬ್ಬ ಡಾನ್ ಅವಳಿಗೆ ನಾಲ್ಕು ಬಾರಿಸಿ ವಿಷಾನ ಕಗ್ಸೋದು ಬಿಟ್ಟು ಕುಡ್ಕೊಂಡು ಎಲ್ಲೋ ಒಂದು ಕಡೆ ಕೂರೋದಲ್ಲ ಎಂದು ಬೈದು, ಸತ್ಯ ಗೊತ್ತಾಯ್ತಲ್ವಾ, ನಿಮಗೆ ಸ್ವಂತದವ್ರು ಯಾರು, ಈ ಥರ ನಾಟಕ ಮಾಡುವವರು ಯಾರು ಅನ್ನೋದು, ಈಗಲಾದರೂ ಮರ್ಯಾದೆಯಿಂದ ಇಲ್ಲಿಗೆ ಬನ್ನಿ ಎಂದು ಈಗಲೂ ನಿಮಗಾಗಿ ನಿಮ್ಮ ದಾರಿಗಾಗಿ ಕಾಯ್ತಿದ್ದೀನಿ ಎಂದವಳ ವಿಡಿಯೋ ಆಫ್ ಆಗಿತ್ತು. ತಕ್ಷಣ ಅದೇ ಸಮಯಕ್ಕೆ ಭಗವಾನ್ ಫ್ಯಾಮಿಲಿ ದೊಡ್ಡ ಫೋಟೋ ಜೋರಾಗಿ ಕೆಳಗೆ ಒಡೆದು ಚಿತ್ರವಾಗಿತ್ತು. ಭಗವಾನ್ ಮನೆಯವರೆಲ್ಲ ಫುಲ್ ಶಾಕ್ ಆದರು. ಇಂದು ಮಾತು, ಅವಳ ಪ್ರಶ್ನೆ ನಿಜಕ್ಕೂ ಸರಿಯಾಗೇ ಇತ್ತು. ಮುಂದೆ ಭಗವಾನ್ ಮನೆ ಪೂರ್ತಿ ಸೈಲೆಂಟ್ ಆಗಿತ್ತು. ತಕ್ಷಣ ಕರೆಂಟ್ ಬಂದಿತ್ತು. ಭಗವಾನ್ ಹುಬ್ಬು ಗಂಟಿಗೆ ನಿಂತಿದ್ರೆ ಅಗಸ್ತ್ಯ ಒಮ್ಮೆ ಭಗವಾನ್ ಕೈಯಲ್ಲಿ ಉಂಗುರ ಇಟ್ಟು, ನಾಳೆ ನಮ್ಮ ಮನೆಗೆ ಹೋಗ್ತಿದ್ದೀನಿ, ನಮ್ಮ ಕೆಲಸದಲ್ಲಿ ನಂಬಿಕೆ ಮುಖ್ಯ, ಇವತ್ತು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಹೋಗ್ತೀನಿ ಎನ್ನವನು ಅಲ್ಲೇ ಇದ್ದ ಕೆಲವು ಹುಡುಗರನ್ನು ಕರೆದು ಕೆಲವು ಫೈಲ್ಸ್, ತಾನು ಮೇಂಟೈನ್ ಮಾಡುವಂಥ ಡೀಲ್ಸ್ ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ಎಂದು ಭಗವಾನ್ ಮುಂದೆ ಕೊಡಿ ಎಂದು ಆ ಹುಡುಗರಿಗೆ ಹೇಳಿ ಅಲ್ಲಿಂದ ಹೊರ ನಡೆದ. ಭಗವಾನ್ ಅಗಸ್ತ್ಯ ಹೊರಗೆ ಹೋಗೋದನ್ನೇ ನೋಡ್ತಾ ನಿಂತ. ಅದೇ ಸಮಯಕ್ಕೆ ಶಾರದಾ ತಮ್ಮ ಮಗಳ ಕೆನ್ನೆ ಮೇಲೆ ಮನಸೋ ಇಚ್ಛೆ ಬಾರಿಸಿ ಜೋರಾಗಿ ಉಸಿರು ಬಿಡ್ತಾ ನಿಂತರು. ಅವರನ್ನು ತಡೆಯೋಕೆ ಯಾರು ಬರಲಿಲ್ಲ. ಎಲ್ಲರೂ ಕಾವ್ಯ ಕಡೆ ನೋಡೋಕ್ಕೂ ಇಷ್ಟನೇ ಪಡಲಿಲ್ಲ. ಶಾರದಾ, ಎತ್ತವರು ಹೊಟ್ಟೆ ಉರ್ಸೋಕೆ ಇಂಥ ಮಕ್ಕಳು ಹುಡ್ತಾರಾ, ಥೂ, ಇಂಥ ಬದುಕೋದಕ್ಕಿಂತ ಸಾಯೋದು ಎಷ್ಟೋ ಮೇಲು ಎಂದು ಸೀದಾ ತಮ್ಮ ರೂಮ್ಗೆ ಹೋದವರು ರೂಮ್ನ ಲಾಕ್ ಮಾಡಿಕೊಂಡ್ರೆ ಭಗವಾನ್ ಏನೂ ಮಾತಾಡಿಲ್ಲ. ಅವನು ಕೂಡ ಅಲ್ಲಿಂದ ಹೋಗ್ತಾನೆ. ಈಗ ಒಂಟಿಯಾಗಿ ನಿಂತಿರುವ ಕಾವ್ಯನ ಅಲ್ಲಿದ್ದ ಕೆಲಸದವರು ಒಂದೊಂದು ರೀತಿಯಲ್ಲಿ ಅಸಹ್ಯವಾಗಿ ನೋಡೋದನ್ನು ನೋಡಿ ಅವಳು ಅಲ್ಲಿಂದ ರೂಮ್ ಸೇರಿದ್ಲು. ಈತ ಅಗಸ್ತ್ಯ ಸೀದಾ ಬಂದು ಒಂದು ನದಿ ತೀರಕ್ಕೆ ಹೋದವನು ಅಷ್ಟು ಕತ್ತಲೆಯಲ್ಲಿ ಒಂದು ಬಂಡೆಯಲ್ಲಿ ಕೂತು ಮೌನ ತಾಳಿದ್ದಾನೆ. ಅವನ ಮೌನ ಮುರಿಯೋಕೆ ಅಗಸ್ತ್ಯನಿಗೆ ಕಾಲ್ ಬಂತು. ಅಗಸ್ತ್ಯ 2 ಬಾರಿ ಕಾಲ್ ತೆಗಿಲಿಲ್ಲ. ಮತ್ತೆ ರಿಂಗ್ ಆಗೋದನ್ನು ನೋಡಿ ತುಸು ಅಸಮಾಧಾನದಲ್ಲೇ ಫೋನ್ ನೋಡಿದವನಿಗೆ ಕಂಡಿದ್ದು ಲಾರೆನ್ಸ್ ಎನ್ನುವ ಹೆಸರು. ತಕ್ಷಣ ರಿಸೀವ್ ಮಾಡಿ, ಲಾರೆನ್ಸ್ ಎಂದ. ಲಾರೆನ್ಸ್, ನಾನು ಕಳಿಸೋ ಲೊಕೇಶನ್ಗೆ ಬಾ ಎಂದು ಕಾಲ್ ಕಟ್ ಮಾಡಿದವನು ತಕ್ಷಣ ಲೊಕೇಶನ್ನ ಕಳಿಸಿದ್ದ. ಅದನ್ನು ನೋಡಿದ ಅಗಸ್ತ್ಯ ಸೀದಾ ಕಾರ್ನಲ್ಲಿ ಅಲ್ಲಿಗೋಗ್ತಾನೆ. ಆ ಮನೆ ಮುಂದೆ ಲಾರೆನ್ಸ್ ಮತ್ತು ಕಿಟ್ಟಿ ನಿಂತು ಕಾಯ್ತಿದ್ರು. ಕಿಟ್ಟಿ, ಅಗಸ್ತ್ಯ ಎಂದು ಅವನ ಕೊರಳ ಮೇಲೆ ಇರುವ ಕೆಂಪು ಬೆರಳಿನ ಮಾರ್ಕ್ ಮುಟ್ಟಿ ನೋಡಿ ದವಡೆ ಬಿಗಿದ್ರೆ, ಲಾರೆನ್ಸ್ ಬಾ ಎಂದು ಫ್ರೆಶ್ ಆಗಿ ಬಾ ಹೋಗು ಅಂದ. ಅಗಸ್ತ್ಯ, ಹಿಂದೂ ಎಲ್ಲಿ ಎಂದ. ಲಾರೆನ್ಸ್, ಫ್ರೆಶ್ ಆಗಿ ಬಾ, ನೀನು ಸರಿಯಾಗಿ ಊಟ ಮಾಡಿಲ್ಲ, ಆಮೇಲೆ ಮಾತಾಡಿವಂತೆ ಅಂತ. ಆದರೆ ಅಗಸ್ತ್ಯ ಒಮ್ಮೆಲೆ, ಲಾರೆನ್ಸ್ ಹಿಂದೂ ಎಲ್ಲಿ ಎಂದು ಜೋರಾಗಿ ಗುಡುಗಿದ. ಅವನ ಧ್ವನಿಯಲ್ಲಿದ್ದ ಫ್ರಸ್ಟ್ರೇಷನ್ ಎದ್ದು ಕಾಣ್ತಿತ್ತು. ಲಾರೆನ್ಸ್ ಮತ್ತು ಕಿಟ್ಟಿ ಅವನ ಕೋಪ ನೋಡಿದವರು ಮಾತಾಡುವ ಮುನ್ನ ಸೌಡ್ ಸಮೇತ ಬಂದ ಹುಡುಗಿ ಕಿಚನ್ನಿಂದ ಬಂದವಳು ಅವನಿಂದ ನಿಂತು, ಇಲ್ಲಿ ಕಿರ್ಚೋ ಬದಲು ಅಲ್ಲಿ ಕಿರ್ಚಬೇಕಾಗಿತ್ತು, ಅವನೇ ನಿಮಗೆ ಬಂಧುನಾ ಬಳಗನ, ಯಾವನೋ ಡಾನ್ ಅಂತೆ, ಅಂಥವನ ಮುಂದೆ ಒಡಿಸ್ಕೊಂಡು ಬಂದು ಇಲ್ಲಿ ಕಿರ್ಚಿದ್ರೆ ನಾವು ಹೆದರಬೇಕು ಅಲ್ವಾ ಅಂದ್ಲು. ಅಗಸ್ತ್ಯ ಆ ಧ್ವನಿ ಬಂದ ಕಡೆ ಹಿಂದೆ ತಿರುಗಿ ನೋಡಿದ್ರೆ ಅವಳ ಕೈಯಲ್ಲಿ ಅಡುಗೆ ಮಾಡೋ ಸೌಟಿದೆ, ಮುಖದಲ್ಲಿ ಕೋಪ ಇದೆ. ಅಗಸ್ತ್ಯನಿಗೆ ಓದ ಜೀವ ವಾಪಸ್ ಬಂದಿತು. ಅವನು ಒಂದೇ ಉಸಿರಿಗೆ ಅವಳ ಬಳಿ ಬಂದವನು ಅವಳ ಮುಂದೆ ನಿಂತವನ ಮುಖ ನೋಡಿದ. ಇಂದು ಬಿಡ್ತು ಎಂದು ಆಣೆ ತೆಗೆದಿದ್ದೀನಿ ಎಂದ ತಕ್ಷಣ ಅಗಸ್ತ್ಯ ಒಮ್ಮೆಲೆ ಅವಳನ್ನು ಗಟ್ಟಿಯಾಗಿ ತಬ್ದ. ಅವನು ತಬ್ಬಿದ ರಭಸಕ್ಕೆ 2 ಹೆಜ್ಜೆ ಹಿಂದೆ ಸರಿದು ಅವಳ ಕೈಯಲ್ಲಿದ್ದಂಥ ಸೌಟು ಕೆಳಗೆ ಬಿತ್ತು. ಕಿಟ್ಟಿ ಮತ್ತು ಲಾರೆನ್ಸ್ ಸಣ್ಣಗೆ ನಕ್ಕು ಇಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಎಂದು ಕೂಡ ಅವನನ್ನು ತಬ್ಬಿ ಅವನ ಬೆನ್ನು ಸವರಿದ್ಲು, ಸಮಾಧಾನ ಮಾಡುವಂತೆ. ಅಗಸ್ತ್ಯ ಸ್ವಲ್ಪ ಸಮಯಕ್ಕೆ
ಅವಳಿಂದ ದೂರ ಸರಿದು ಅವಳ ಮಗನ ತನ್ನ ಬೊಗಸೆಲ್ಲ ಹಿಡಿದವನು ಅವಳ ಹಣೆಗೆ ತನ್ನ ತುಟಿನ ಸೋಕಿಸಿ ಇನ್ನೊಮ್ಮೆ ಅವಳನ್ನು ಗಟ್ಟಿಯಾಗಿ ತಬ್ಬಿ ಇನ್ನೂ ಮೌನವಾಗಿ ಇದ್ದಾನೆ. ಇಂದು ರೀ, ನನಗೆ ನಿಂತು ನಿಂತು ಕಾಲು ನೋವಾಗ್ತಿದೆ ಅಂದ್ಲು. ಮೆಲ್ಲಗೆ ತಕ್ಷಣ ಅವಳಿಂದ ದೂರ ಸರಿದು ಅವಳೇನೆ ನೋಡುತ್ತಾ ಅವನ ಪಾಕೆಟ್ನಲ್ಲಿದ್ದ ತಾಳಿ ಸರ ತೆಗೆದು ಸೀದಾ ಅವಳ ಕೊರಳಿಗೆ ಕಟ್ಟಿ ಐ ಲವ್ ಯು ಎಂದವನು ಇನ್ನಷ್ಟು ಅವಳನ್ನು ತಬ್ಬಿರೋದು ನೋಡಿದ ಇಂದು, ಹೀಗೆ ಇದ್ದರೆ ಸ್ಟವ್ ಮೇಲಿರೋ ಊಟ ಸೀದೋಗುತ್ತೆ. ಈಗ ನನ್ನ ಬಿಟ್ಟರೆ ಊಟಕ್ಕೆ ರೆಡಿ ಮಾಡ್ತೀನಿ, ನೀವು ಫ್ರೆಶ್ ಆಗಿ ಬೇಗ ಬನ್ನಿ ಅಂದ್ಲು. ಅಗಸ್ತ್ಯ ಒಮ್ಮೆ ಅವಳನ್ನು ಬಿಟ್ಟು ಏನೂ ಮಾತಾಡಿಲ್ಲ. ಕಿಟಿ ಎಂದು ಜೋರಾಗಿ ಕರೆದ್ರೆ ಇಬ್ಬರು ಸೇರಿ ಇಂದು ಮಾಡಿರೋ ಜಾಮೂನ್ ತಿಂತಿದ್ರು ಇಲ್ಲಿ. ಅಗಸ್ತ್ಯ ಕರೆದ ಫೋರ್ಸ್ಗೆ ಕಿಟ್ಟಿಗೆ ಜಾಮೂನ್ ಕೂಡ ನತ್ತಿಗತ್ತಿತ್ತು. ಲಾರೆನ್ಸ್, ಅಬ್ಬಾ ಇವನೇ ನನ್ನ ತಂಗಿಗಿಂತ ನಿನ್ನೆ ಜಾಸ್ತಿ ಕರಿತಾನೆ ಕಣೋ ಅಂದರೆ ಕಿಟ್ಟಿ ಒಮ್ಮೆ ಲಾರೆನ್ಸ್ ಮುಖ ನೋಡಿ ಮುಖ ಪಂಚರ್ ಮಾಡ್ತಾನೆ. ಕೇಳ್ಕೊಂಡ್ರೆ ಪುಣ್ಯ ಇಂದು ಅವನ ಮುಂದೆ ಇರೋದಕ್ಕೆ ನೀನು ಸೇಫ್ ಆಗಿದ್ಯಾ, ಇಲ್ಲ ಅಂದಿದ್ರೆ ಒಂದು ಗತಿ ಕಾಣಿಸೋನು ಎಂದವನು ಇನ್ನೊಂದು ಜಾಮೂನ ಮಾಯಿಗೆ ತುರುಕೊಂಡು ಅಗಸ್ತ್ಯನ ಮುಂದೆ ನಿಂತರೆ, ಅಗಸ್ತ್ಯ ಅವನಲ್ಲಿ ಎಂದವನು ಕಿಟ್ಟಿ ಬಾಯಿ ಪೂರ್ತಿ ಜಾಮೂನ್ ತುಂಬಿರೋದು ನೋಡಿ, ನನಗೂ ಸ್ವಲ್ಪ ಉಳಿಸಿ, ನನ್ನ ಹೆಂಡತಿ ಮಾಡಿರೋದು ಬಾಕಾಸುರರ ಒಂದು ಸ್ವಲ್ಪನೂ ಇಲ್ಲದಂತೆ ಮುಗ್ತೀರಾ ಎಂದು, ಬಾ ಸ್ವಲ್ಪ ಕೆಲಸ ಇದೆ ಅಂದ. ಅವನ ಕರ್ತಿತ ನೋಡಿದ ಕಿಟ್ಟಿ ತನ್ನ ಫ್ಯೂಚರ್ನ ನೆನೆದು, ಅಪ್ಪ ಅಗತ್ಯ, ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ, ಎಲ್ಲ ಲಾರೆನ್ಸ್ ಡೈರೆಕ್ಷನ್, ನಂದು ಏನೂ ಇಲ್ಲ ಅಂದ. ಆದರೆ ಕಿಟ್ಟಿ ಹೆದರೋದನ್ನು ನೋಡಿದ ಎಂದು ನಗುತ್ತಿದ್ರೆ ಅಗಸ್ತ್ಯ, ಅಯ್ಯೋ ನಾನು ಕರಿತಿರೋದು ಬೇರೆ ವಿಷಯಕ್ಕೆ, ಬಾ ಎಂದು ಅವನನ್ನು ಕರ್ಕೊಂಡು ಹೋಗುವಾಗ ಇಂದು ಕಡೆ ತಿರುಗಿ, ನೀನು ಕಿತ್ತೋ ಡೈರೆಕ್ಟರ್ ನನಗೆ ಹೇಳು, ಅವನಿಗಿನ್ನೂ ಬ್ಯಾಲೆನ್ಸ್ ಇದೆ ಅಂತ ಕಿಟ್ಟಿ ಭುಜ ಹಿಡಿದು ಅಲ್ಲಿಂದ ಹೋಗ್ತಾನೆ. ಆದರೆ ಅಗಸ್ತ್ಯನ ಮಾತು ಕೇಳಿದ ಲಾರೆನ್ಸ್ ಬಾಯಲ್ಲಿದ್ದಂಥ ಜಾಮೂನು ಒಂದೇ ಕ್ಷಣಕ್ಕೆ ಪೂರ್ತಿ ಹೊಳಗೋಗಿತ್ತು. ಇನ್ನೇನು ಕಾದಿದೆಯೋ ಎನ್ನುವ ಭಯಕ್ಕೆ ಇಂದು ತನ್ನ ತಲೆನ ಕೊಡುವಿ ಕಿಚನ್ಗೆ ಹೋದರೆ ಲಾರೆನ್ಸ್ ಒಂದೇ ಸಮನೆ ನೀರು ಕುಡಿತಿದ್ದ. ಇಂದು ಏನಾಯಿತು ಅಣ್ಣ ಅಂದ್ಲು. ಆದರೆ ಅಗಸ್ತ್ಯನ ಮಾತು ಕೇಳಿದ ಲಾರೆನ್ಸ್ ಇನ್ನಷ್ಟು ಎದ್ರಿ ಇನ್ನೊಂದಷ್ಟು ನೀರು ಕುಡಿದು, ಇನ್ನೇನಮ್ಮ ಮತ್ತೆ ನಿನ್ನ ಗಂಡ ನನ್ನ ಮನ್ಸಾರೆ ತಿನ್ನೋಕ್ಕೂ ಬಿಡಲ್ಲ, ಹಾಗೆ ಎದುರಿಸ್ತಾನೆ ಎಂದ ಬೆಪ್ಪನಂತೆ ಮುಖ ಮಾಡ್ತಾ. ಇಂದು ಹಾಗೇನಿಲ್ಲ, ಅವ್ರಿಗೆ ಕೋಪ ಏನೂ ಇಲ್ಲ, ನಡೀರಿ, ಇನ್ನೊಂದು ಸ್ವಲ್ಪ ಅಡುಗೆ ಕೆಲಸ ಬಾಕಿ ಇದೆ ಎಂದು ಅವನ ಸಹಾಯನ ತಗೊಂಡ್ಲು. ಆಯಿತಾ, ಅಗಸ್ತ್ಯ ತನ್ನ ರೂಮ್ಗೆ ಹೋಗಿ, ಅಲ್ವೋ ಕಿಟ್ಟಿ, ನೀನಾದರೂ ನನಗೆ ಹೇಳಬೇಕು ತಾನೇ, ಎಲ್ಲರಿಗೂ ನನ್ನ ಕಂಡ್ರೆ ಭಯ ಕಡಿಮೆ ಆಗಿದೆ ಅಲ್ವಾ ಅಂದ. ಕಿಟ್ಟಿ, ಹಾಂ ಭಯ ಕಡಿಮೆ ಆಗಿದೆ ಅಂತೆ, ನೀನು ಯಾವಾಗ ಯಾವ ಮೂಡ್ನಲ್ಲಿ ಇರ್ತೀಯ ಅಂತ ನಮಗೇನು ಗೊತ್ತು ಎಂದು ಅವನು ಕೋಟ್ ತೆಗೆದು ಫ್ರೆಶ್ ಆಗಿ ಬಂದರೆ ಕಿಟ್ಟಿ ಮತ್ತು ಭಗವಾನ್ ಫುಲ್ ಬರ್ನ್ ಆಗಿದ್ದಾನಾ ಅಂತ. ಅಗಸ್ತ್ಯ, ನನ್ನ ಹೆಂಡತಿ ಕೊಟ್ಟಿರೋ ಡೋಸ್ಗೆ ಬರ್ನಲ್ಲ, ಸುಟ್ಟೋಗಿರೋ ಕುಂಬಳಕಾಯಿ ಆಗಿದೆ ಅವನ ಮೂತಿ. ಅದೆಲ್ಲ ಯಾರು ಹೇಗೆ ಕಲೆಕ್ಟ್ ಮಾಡಿದ್ದು ಅವತ್ತು ನನಗೆ ನಿಜಕ್ಕೂ ಏನೂ ನೆನಪೇ ಇಲ್ಲ ಅಂದ. ಕಿಟ್ಟಿ, ಅದನ್ನೆಲ್ಲ ಅತ್ತಿಗೆನ ಕೇಳಪ್ಪ, ಇದೆಲ್ಲ ಅವ್ರದ್ದೇ ಪ್ಲ್ಯಾನು, ಅವ್ರದ್ದೇ ಡೈರೆಕ್ಷನ್, ಅವ್ರದ್ದೇ ಎಕ್ಸಿಕ್ಯೂಟ್ ಅಂದ. ಅಗಸ್ತ್ಯ ತನ್ನ ತಲೆನ ಬಾಚಿಕೊಂಡು ಒಮ್ಮೆ ಅವನ ಮಾತು ಕೇಳಿ, ಇದೆಲ್ಲ ಇನ್ನುದಾ ಎಂದು ಯೋಚಿಸುತ್ತಾ ನಿಟ್ಟುಸಿರು ಬಿಟ್ಟು, ಓಕೆ ಊಟ ರೆಡಿ ಇದೆಯಾ ನೋಡು, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಅವತ್ತು ರಾತ್ರಿ ಊಟ ಮಾಡಿ ಮಲಗಿದ್ದು ಅಷ್ಟೇ ಅಂದ. ಕಿಟ್ಟಿ, ಅದಕ್ಕೆ ನಿನಗಾಗಿ ಅದಕ್ಕೆ ಏನೇನೋ ಮಾಡಿದ್ದಾರೆ ಬಾ ಅಂದ. ಅಗಸ್ತ್ಯ ಸಣ್ಣಗೆ ನಗುತ್ತಾ ಕೆಳಗೆ ಬಂದರೆ ಇಂದು ಆಲ್ರೆಡಿ ಎಲ್ಲವನ್ನ ಜೋಡಿಸಿ ಟೇಬಲ್ ಮೇಲೆ ಇಡ್ತಿದ್ರೆ ಲಾರೆನ್ಸ್ ಮಾತ್ರ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದ. ಅಗಸ್ತ್ಯ ಎಂದಿನಿಂದ ಬಂದು ಅವನ ಭುಜದ ಮೇಲೆ ಒಂದು ಹೊಡೆದು, ತಿನ್ನು ತಿನ್ನು ಆಮೇಲಿದ್ದೆ ಹಬ್ಬ ಅಂದ. ಅಷ್ಟೊತ್ತಿಗೆ ಇಂದು ಅಲ್ಲಿಗೆ ಬಂದು, ಯಾವ ಹಬ್ಬ ಹಾಂ ಎಂದು ಅಗಸ್ತ್ಯನ ಕಡೆ ಗುರಾಯಿಸಿದ್ರೆ ಅಗಸ್ತ್ಯನಿಗೆ ಅಲ್ಲಿಗೆ ಮಾತು ಸ್ಟಾಪ್. ಕಿಟ್ಟಿ ಅವನ ಪರಿಸ್ಥಿತಿ ನೋಡಿ ಕಿಸಕ್ಕೆಂದು ನಕ್ರೆ ಲಾರೆನ್ಸ್ ಇನ್ನೊಂದು ಜಾಮೂನ ತನ್ನ ಬಾಯಿ ಹಾಕ್ಕೊಂಡು, ಇಂದು ನಿನ್ನ ಗಂಡನಿಗೂ ಬಡ್ಸಮ್ಮ, ಆಮೇಲೆ ನನಗೆ ಹೊಟ್ಟೆ ನೋವು ಬಂದಿತ್ತು ಎಂದು ಕಿರಿಗಣ್ಣಲ್ಲೇ ಅಗಸ್ತ್ಯನನ್ನು ನೋಡ್ದ. ಆದರೆ ಅಗಸ್ತ್ಯ ಒಮ್ಮೆ ಲಾರೆನ್ಸ್ ಕಡೆ ನೋಡಿ ನಾಲ್ಗೆ ಕಚ್ಚಿ ಗುರಾಯಿಸಿ, ಇಂದು ಬಾ ಎಲ್ಲರ ಜೊತೆಗೆ ಊಟ ಮಾಡ ಅಂದ. ಕಿಟ್ಟಿ ಮತ್ತು ಲಾರೆನ್ಸು, ನಾವು ನಮ್ಮ ರೂಮ್ನಲ್ಲಿ ಊಟ ಮಾಡ್ತೀವಿ, ನೀವು ಊಟ ಮಾಡಿ ಎಂದು ಪ್ಲೇಟ್ನ ಹಿಡಿದು ರೂಮ್ಗೆ ಹೋಗುತ್ತಿದ್ದವರನ್ನು ನೋಡ್ದ. ಇಂದು ಅವರನ್ನು ತಡೆದು, ಏನು ಬೇಕಾಗಿಲ್ಲ, ಇಲ್ಲೇ ಊಟ ಮಾಡಿ ಎಂದು ಎಲ್ಲರಿಗೂ ಊಟ ಬಡಿಸಿದ್ರೆ ಅಗಸ್ತ್ಯ ಊಟ ಮಾಡ್ತಿದ್ರು ಅವನ ಕಣ್ಣು ಇರೋದು ಮಾತ್ರ ಇಂದು ಮೇಲೆ. ಆದರೆ ಇಂದು ಲಾರೆನ್ಸ್ ಕಿಟ್ಟಿ ಎಲ್ಲ ತುಸು ಮಾತಾಡಿಕೊಂಡು ಊಟ ಮಾಡ್ತಿದ್ರೆ
ಅಗಸ್ತ್ಯ ಮಾತ್ರ ಮೌನವಾಗಿ ಹುಡುಗಿನ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಕಿಟ್ಟಿ ಮತ್ತು ಲಾರೆನ್ಸು ಒಂದೆರಡು ಬಾರಿ ಅಗಸ್ತ್ಯನನ್ನೇ ನೋಡಿದವರು ಬೇಗ ಬೇಗ ಊಟ ಮುಗಿಸಿ ಸಾಕು ಹೊಟ್ಟೆ ತುಂಬಿತು ಎಂದು ಮೇಲೆದ್ರು ಇಬ್ಬರು. ಲಾರೆನ್ಸ್ ಪ್ಲೇಟ್ ಹಿಡಿದು ಹೋದರೆ ಕಿಟ್ಟಿ ಅಗಸ್ತ್ಯನ ಕಿವಿ ಬಳಿ ಹೋಗಿ ಜಾಸ್ತಿ ನೋಡಬೇಡ, ಅದಕ್ಕೆ ದೃಷ್ಟಿ ಆಗುತ್ತೆ ಎಂದು ರೇಗಿಸಿ ಅಲ್ಲಿಂದ ಹೋಗಿದ್ದ. ಈಗ ಅಲ್ಲಿ ಇಂದು ಮತ್ತೆ ಅಗಸ್ತ್ಯ ಅಷ್ಟೇ ಕೂತಿದ್ದು. ಅಗಸ್ತ್ಯನಿಗೆ ಏನಾದರೂ ಬೇಕಾ ಅಂದ್ಲು. ಅಗಸ್ತ್ಯ ಸ್ವಲ್ಪ ತಿಂದು ಊಟದ ಪ್ಲೇಟ್ಗೆ ಕೈ ತೊಳೆದ್ರೆ ಇಂದು ಅಯ್ಯೋ ಯಾಕೆ ಊಟ ಚೆನ್ನಾಗಿಲ್ವಾ, ಊಟನ ಸ್ವಲ್ಪನೇ ಮಾಡಿದ್ರಿ ಅಂದ್ಲು. ಅಗಸ್ತ್ಯ ಅವಳ ಕೈಯಲ್ಲೇ ಹಿಡಿದಿದ್ದ ತುತ್ತನ್ನು ನೋಡಿ ಅವಳ ಕೈಯಲ್ಲಿ ತನ್ನ ಬಾಯಿಗೆ ಹಿಡಿಸ್ಕೊಂಡ. ಇಂದು ಒಂದು ಕ್ಷಣ ಸುಮ್ಮನಾದರೆ ಆದರೆ ಅಗಸ್ತ್ಯ ಮಾತ್ರ ಅವಳ ಕೈಯಲ್ಲಿ ಪಡೆದ ತುತ್ತನ್ನು ತಿಂದು ಬಾಯಿ ತೆರೆದು ತುತ್ತಬೇಕು ಎನ್ನುವಂತೆ ಸನ್ನೆ ಮಾಡ್ದ. ಇಂದು ಅವನ ಮುಖ ನೋಡಿ ತಲೆ ತಗ್ಗಿಸಿದವಳು ಒಮ್ಮೆ ಸುತ್ತ ನೋಡಿ ಇಲ್ಲಿ ಯಾರೂ ಇಲ್ಲ ಎಂದು ತಿಳಿದ ಮೇಲೆ ಅವನಿಗೆ ತುತ್ತು ಮುಂದೆ ಹಿಡಿದ್ರೆ ಅಗಸ್ತ್ಯ ತನಗೇನು ಬೇಕೋ ಅದನ್ನು ತಾನೇ ಅವಳ ತಟ್ಟೆಗೆ ಬಡಿಸಿ ಬೇಕು ಎನ್ನುವಂತೆ ಸನ್ನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಇಂದು ಕೂಡ ಊಟ ಮಾಡುವವರೆಗೂ ಅಲ್ಲೇ ಕೂತು ಕಾಯ್ತಿದ್ದ. ಅದನ್ನು ನೋಡಿದಂಥ ಇಂದು ನೀವು ಹೋಗಿ ಮಲಗಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂದ್ಲು. ಆಗಲೂ ಹುಡುಗನದು ಮೌನ. ಇಂದು ಇವ್ರಿಗೇನಾಯಿತು ಹೀಗೆ ಮೌನವಾಗಿದ್ದಾರೆ ಎಂದುಕೊಂಡೆ ಪ್ಲೇಟ್ ಎಲ್ಲ ತೆಗೆದಿಟ್ಟು ತೊಳೆದು ಬಂದು ನೋಡಿದ್ರೆ ಅಗಸ್ತ್ಯ ಇನ್ನು ಸೋಫಾ ಮೇಲೆ ಹಾಗೆ ಕೂತಿದ್ದ, ತನ್ನ ಫೋನ್ನ ನೋಡುತ್ತಾ. ಇಂದು ಈ ಬೆಂಕಿ ಉಂಡೆ ಮಾತಾಡಿ ಒಂಥರ ಭಯ ಹುಟ್ಟಿಸಿದ್ರೆ ಇನ್ನೂ ಮಾತಾಡದೆ ಇನ್ನೊಂಥರ ಭಯ ಹುಟ್ಟಿಸ್ತಾರೆ ಎಂದು ಏನಾದರೂ ಬೇಕಿತ್ತಾ, ಯಾಕಿಲ್ಲೇ ಕೂತಿದ್ದೀರಾ ಮಲಗಲ್ವಾ ಅಂದ್ಲು. ಅಗಸ್ತ್ಯನ ಮುಖ ನೋಡ್ತಾ ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.